ಸ್ನೇಹಿತರೆ, ಈ ಚಿತ್ರದಲ್ಲಿ ಕಾಣುತ್ತಿರುವ ಪ್ರಾಣಿ ಯಾವುದು ಅಂತ ಗೊತ್ತಾ? ಇದರ ಹೆಸರು ಅಲ್ಪಕಾ ಅಂತ. ಇದು ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತೆ ಮತ್ತು ಇದರ ವಿಶೇಷತೆಗಳೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಲ್ಪಕಾಗಳು ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವ ಅತ್ಯಂತ ಸುಂದರ ಪ್ರಾಣಿಗಳು. ಇವುಗಳು ದಕ್ಷಿಣ ಅಮೆರಿಕದ ಅಂಡೀಸ್ ಪರ್ವತ ಶ್ರೇಣಿಗಳಲ್ಲಿ ಹೆಚ್ಚಾಗಿ ವಾಸಿಸುತ್ತವೆ. ಅಲ್ಪಕಾಗಳು ಪ್ರಮುಖವಾಗಿ ಪೆರು, ಬೊಲಿವಿಯಾ ಮತ್ತು ಚಿಲಿ ದೇಶಗಳಲ್ಲಿ ಕಂಡುಬರುತ್ತವೆ. ಇವುಗಳನ್ನು ನೋಡಲು ಒಂಟೆಯಂತೆ ಕಂಡರೂ ಇವುಗಳಿಗೆ ಗೂನು ಇರುವುದಿಲ್ಲ. ಇವುಗಳನ್ನು ಕ್ಯಾಮೆಲಿಡ್ ಕುಟುಂಬಕ್ಕೆ ಸೇರಿದ ಪ್ರಾಣಿಗಳೆಂದು ಕರೆಯಲಾಗುತ್ತದೆ. ಅಲ್ಪಕಾಗಳನ್ನು ಸುಮಾರು 6000 ವರ್ಷಗಳ ಹಿಂದೆಯೇ ಸಾಕಲು ಪ್ರಾರಂಭಿಸಲಾಯಿತು. ಪ್ರಾಚೀನ ಇಂಕಾ ಸಾಮ್ರಾಜ್ಯದ ಕಾಲದಲ್ಲಿ ಇವುಗಳನ್ನು ರಾಜಮನೆತನದ ಪ್ರಾಣಿಗಳೆಂದು ಪರಿಗಣಿಸಲಾಗಿತ್ತು. ಇವುಗಳಲ್ಲಿ 2 ಮುಖ್ಯ ತಳಿಗಳಿವೆ, ಒಂದು ಹುಕಾಯ ಮತ್ತು ಇನ್ನೊಂದು ಸುರಿ. ಹುಕಾಯ ತಳಿಯ ಅಲ್ಪಕಾಗಳು ಟೆಡ್ಡಿ ಬೇರ್ನಂತೆ ದಪ್ಪವಾದ ಉಣ್ಣೆಯನ್ನು ಹೊಂದಿರುತ್ತವೆ. ಸುರಿ ತಳಿಯ ಅಲ್ಪಕಾಗಳ ಉಣ್ಣೆ ಉದ್ದವಾಗಿದ್ದು ಕೆಳಕ್ಕೆ ನೇತಾಡುತ್ತಿರುತ್ತವೆ. ಅಲ್ಪಕಾಗಳು ಲೂಮಾ ಪ್ರಾಣಿಗಳಿಗಿಂತ ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ. ಇವುಗಳ ಎತ್ತರ 3 ರಿಂದ 3.5 ಅಡಿಗಳಷ್ಟು ಇರುತ್ತವೆ. ಇವುಗಳ ತೂಕ ಸುಮಾರು 50 ರಿಂದ 90 kg ಇರಬಹುದು. ಅಲ್ಪಕಾಗಳು ಸಸ್ಯಾಹಾರಿ ಪ್ರಾಣಿಗಳು. ಇವು ಕೇವಲ ಹುಲ್ಲು ಮತ್ತು ಗಿಡಮೂಲಿಕೆಗಳನ್ನು ತಿನ್ನುತ್ತವೆ. ಇವುಗಳ ಜೀರ್ಣಾಂಗ ವ್ಯವಸ್ಥೆಯು ತುಂಬಾ ವಿಶಿಷ್ಟವಾಗಿದ್ದು 3 ಹೊಟ್ಟೆಗಳನ್ನು ಹೊಂದಿರುತ್ತವೆ. ಇವುಗಳು ತಿಂದ ಆಹಾರವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಜೀರ್ಣಿಸಿಕೊಳ್ಳುತ್ತವೆ. ಅಲ್ಪಕಾಗಳು ತುಂಬಾ ಶಾಂತ ಸ್ವಭಾವದ ಪ್ರಾಣಿಗಳಾಗಿವೆ. ಇವುಗಳು ಗುಂಪಿನಲ್ಲಿ ವಾಸಿಸಲು ಇಷ್ಟಪಡುತ್ತವೆ ಮತ್ತು ಒಂಟಿಯಾಗಿರಲು ಬಯಸುವುದಿಲ್ಲ. ಒಂದು ಅಲ್ಪಕಾ ಒಂಟಿಯಾದರೆ ಅದು ಮಾನಸಿಕವಾಗಿ ಕುಗ್ಗಿ ಹೋಗಬಹುದು. ಇವುಗಳು ಪರಸ್ಪರ ಸಂವಹನ ನಡೆಸಲು ಹಮ್ಮಿಂಗ್ ಎಂಬ ಮೃದುವಾದ ಶಬ್ದವನ್ನು ಮಾಡುತ್ತವೆ. ತಾಯಿ ಅಲ್ಪಕಾ ತನ್ನ ಮರಿಯೊಂದಿಗೆ ಸದಾ ಈ ಶಬ್ದದ ಮೂಲಕ ಮಾತನಾಡುತ್ತಿರುತ್ತದೆ. ಇವುಗಳಿಗೆ ಭಯವಾದಾಗ ಅಥವಾ ಅಪಾಯ ಮುನ್ಸೂಚನೆ ಸಿಕ್ಕಾಗ ದೊಡ್ಡದಾಗಿ ಕೂಗುತ್ತವೆ. ಅಲ್ಪಕಾಗಳ ವಿಶೇಷ ಎಂದರೆ ಅವುಗಳ ಉಣ್ಣೆ. ಇವುಗಳ ಉಣ್ಣೆಯು ಕುರಿಗಳ ಉಣ್ಣೆಗಿಂತ ಹೆಚ್ಚು ಬೆಚ್ಚಗಿರುತ್ತವೆ. ಅಲ್ಪಕಾ ಉಣ್ಣೆಯು ರೇಷ್ಮೆಯಂತೆ ತುಂಬಾ ಮೃದುವಾಗಿರುತ್ತವೆ. ಈ ಉಣ್ಣೆಯು ಹೈಪೋಲಾರ್ಜೆನಿಕ್, ಅಂದರೆ ಇದು ಚರ್ಮಕ್ಕೆ ಯಾವುದೇ ತುರಿಕೆ ಉಂಟು ಮಾಡುವುದಿಲ್ಲ. ಅಲ್ಪಕಾ ಉಣ್ಣೆಯಲ್ಲಿ ಲ್ಯಾನೋನಿನ್ ಎಂಬ ಎಣ್ಣೆ ಅಂಶ ಇರುವುದಿಲ್ಲ. ಇದರಿಂದಾಗಿ ಇವುಗಳ ಉಣ್ಣೆಯನ್ನು ಸ್ವಚ್ಛಗೊಳಿಸುವುದು ತುಂಬಾ ಸುಲಭ. ಇವುಗಳ ಉಣ್ಣೆಯಲ್ಲಿ ನೈಸರ್ಗಿಕವಾಗಿ 22ಕ್ಕೂ ಹೆಚ್ಚು ವಿಭಿನ್ನ ಬಣ್ಣಗಳು ಸಿಗುತ್ತವೆ. ಬಿಳಿ, ಕಪ್ಪು, ಕಂದು, ಬೂದು ಹೀಗೆ ಅನೇಕ ಬಣ್ಣಗಳಲ್ಲಿ ಅಲ್ಪಕಾಗಳು ಕಾಣಿಸಿಗುತ್ತವೆ. ವರ್ಷಕ್ಕೊಮ್ಮೆ ಇವುಗಳ ಮೈ ಮೇಲಿನ ಉಣ್ಣೆಯನ್ನು ಕತ್ತರಿಸಲಾಗುತ್ತದೆ. ಒಂದು ಅಲ್ಪಕಾದಿಂದ ಸುಮಾರು 2 ರಿಂದ 4 kgಯಷ್ಟು ಉಣ್ಣೆ ದೊರೆಯುತ್ತದೆ. ಅಲ್ಪಕಾಗಳ ಉಣ್ಣೆಯು ನೀರನ್ನು ಹೀರಿಕೊಳ್ಳುವುದಿಲ್ಲ. ಅದು ಜಲನಿರೋಧಕ ಗುಣ ಹೊಂದಿದೆ. ಇವುಗಳ ಉಣ್ಣೆಗೆ ಬೆಂಕಿ ಹೊತ್ತಿಕೊಳ್ಳುವ ಸಾಧ್ಯತೆಯು ತುಂಬಾ ಕಡಿಮೆ. ಅಲ್ಪಕಾಗಳ ಕಾಲುಗಳು ತುಂಬಾ ಮೃದುವಾಗಿರುತ್ತವೆ. ಇವುಗಳಿಗೆ ಒಂಟೆಯಂತೆ ಗೊರಸು ಇರುವುದಿಲ್ಲ. ಇವುಗಳ ಪಾದಗಳಲ್ಲಿ ಮೃದುವಾದ ಪ್ಯಾಡ್ಗಳಿರುವುದರಿಂದ ಹುಲ್ಲುಗಾವಲಿಗೆ ಯಾವುದೇ ಹಾನಿಯಾಗುವುದಿಲ್ಲ. ಇವುಗಳು ಮೇಯುವಾಗ ಹುಲ್ಲನ್ನು ಬೇರು ಸಮೇತ ಕಿತ್ತಾಕುವುದಿಲ್ಲ. ಕೇವಲ ಮೇಲ್ಭಾಗದ ಹುಲ್ಲನ್ನು ಮಾತ್ರ ಕತ್ತರಿಸಿ ತಿನ್ನುತ್ತವೆ. ಇದರಿಂದ ಹುಲ್ಲು ಮತ್ತೆ ಬೆಳೆಯುತ್ತದೆ. ಅಲ್ಪಕಾಗಳು ತುಂಬಾ ಶಿಸ್ತಿನ ಪ್ರಾಣಿಗಳು ಎಂದು ಹೆಸರುವಾಸಿಯಾಗಿವೆ. ಇಡೀ ಗುಂಪು ಮಲವಿಸರ್ಜನೆ ಮಾಡಲು ಒಂದು ನಿರ್ದಿಷ್ಟ ಜಾಗವನ್ನು ಮಾತ್ರ ಬಳಸುತ್ತವೆ. ಈ ಅಭ್ಯಾಸದಿಂದಾಗಿ ಇವುಗಳ ವಾಸಸ್ಥಳದಲ್ಲಿ ಪರಾವಲಂಬಿ ಜೀವಿಗಳ ಕಾಟ ಕಡಿಮೆ ಇರುತ್ತದೆ. ಅಲ್ಪಕಾಗಳನ್ನು ಹೆಚ್ಚಾಗಿ ಅವುಗಳ ಉಣ್ಣೆಗಾಗಿ ಸಾಕಲಾಗುತ್ತದೆ. ಅಲ್ಪಕಾ ಮರಿಯನ್ನು ಕ್ರಿಯಾ ಎಂದು ಕರೆಯಲಾಗುತ್ತದೆ. ಅಲ್ಪಕಾಗಳ ಗರ್ಭಾವಸ್ಥೆಯ ಅವಧಿ ಸುಮಾರು 11 ತಿಂಗಳು. ಸಾಮಾನ್ಯವಾಗಿ ಇವುಗಳು ಒಂದು ಸಮಯದಲ್ಲಿ ಒಂದು ಮರಿಗೆ ಮಾತ್ರ ಜನ್ಮ ನೀಡುತ್ತವೆ. ಇವುಗಳ ಹಲ್ಲುಗಳು ಜೀವನ ಪೂರ್ತಿ ಬೆಳೆಯುತ್ತಲೇ ಇರುತ್ತವೆ. ಇವುಗಳಿಗೆ ಮೇಲ್ಭಾಗದ ಮುಂಭಾಗದಲ್ಲಿ ಹಲ್ಲುಗಳಿರುವುದಿಲ್ಲ. ಕೇವಲ ಕೆಳಭಾಗದಲ್ಲಿ ಮಾತ್ರ ಇರುತ್ತವೆ. ಅಲ್ಪಕಾಗಳು ಕೋಪ ಬಂದಾಗ ಅಥವಾ ಕಿರಿಕಿರಿ ಉಂಟಾದಾಗ ಉಗುಳುತ್ತವೆ. ಆದರೆ ಇವುಗಳು ಮನುಷ್ಯರ ಮೇಲೆ ಉಗುಳುವುದು ತುಂಬಾ ಅಪರೂಪ. ಹೆಚ್ಚಾಗಿ ತಮ್ಮ ಗುಂಪಿನ ಇತರೆ ಅಲ್ಪಕಾಗಳಿಗೆ ಎಚ್ಚರಿಕೆ ನೀಡಲು ಹೀಗೆ ಮಾಡುತ್ತವೆ. ಅಲ್ಪಕಾಗಳ ಕಣ್ಣುಗಳು ತುಂಬಾ ದೊಡ್ಡದಾಗಿದ್ದು ಅತ್ಯುತ್ತಮ ದೃಷ್ಟಿ ಹೊಂದಿವೆ. ಇವುಗಳು ದೂರದಲ್ಲಿರುವ ಅಪಾಯವನ್ನು ಸುಲಭವಾಗಿ ಗುರುತಿಸಬಲ್ಲವು. ಇವುಗಳ ಕಿವಿಗಳು ನೇರವಾಗಿ ಮತ್ತು ಚೂಪಾಗಿರುತ್ತವೆ. ಅಲ್ಪಕಾಗಳು 15 ರಿಂದ 20 ವರ್ಷಗಳ ಕಾಲ ಬದುಕುತ್ತವೆ. ಇವುಗಳನ್ನು ಸಾಕಲು ತುಂಬಾ ಕಡಿಮೆ ಸ್ಥಳಾವಕಾಶ ಸಾಕಾಗುತ್ತದೆ. ಅಲ್ಪಕಾಗಳು ಪರಿಸರ ಸ್ನೇಹಿ ಪ್ರಾಣಿಗಳು ಎಂದು ಕರೆಯಲ್ಪಡುತ್ತವೆ. ಇವುಗಳ ಸಗಣಿಯನ್ನು ಅತ್ಯುತ್ತಮ ನೈಸರ್ಗಿಕ ಗೊಬ್ಬರವಾಗಿ ಬಳಸಲಾಗುತ್ತದೆ. ಅಲ್ಪಕಾಗಳ ಮಾಂಸವನ್ನು ಕೂಡ ಕೆಲವು ದೇಶಗಳಲ್ಲಿ ಆಹಾರವಾಗಿ ಬಳಸುತ್ತಾರೆ. ಆದರೆ ಇವುಗಳನ್ನು ಹೆಚ್ಚಾಗಿ ಪ್ರೀತಿಯ ಸಾಕು ಪ್ರಾಣಿಗಳಾಗಿ ಸಾಕಲಾಗುತ್ತದೆ. ಇವುಗಳು ಮನುಷ್ಯರೊಂದಿಗೆ ತುಂಬಾ ಬೇಗನೆ ಹೊಂದಿಕೊಳ್ಳುತ್ತವೆ. ಇತ್ತೀಚಿನ ದಿನಗಳಲ್ಲಿ ಅಲ್ಪಕಾಗಳನ್ನು ಥೆರಪಿ ಅನಿಮಲ್ಸ್ ಆಗಿ ಕೂಡ ಬಳಸಲಾಗುತ್ತಿದೆ. ಇವುಗಳ ಶಾಂತ ಸ್ವಭಾವವು ಮನುಷ್ಯರ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅಲ್ಪಕಾಗಳು ಈಜಬಲ್ಲವು, ಆದರೆ ಅವುಗಳಿಗೆ ನೀರು ಅಷ್ಟಾಗಿ ಇಷ್ಟವಿಲ್ಲ.
ಇವುಗಳು ಪರ್ವತ ಪ್ರದೇಶದ ಚಳಿ ಮತ್ತು ಕಡಿಮೆ ಆಮ್ಲಜನಕವಿರುವ ಜಾಗದಲ್ಲಿ ಬದುಕಬಲ್ಲವು. ಅಲ್ಪಕಗಳ ಉಣ್ಣೆಯಿಂದ ಸ್ವೆಟರ್, ಶಾಲು ಮತ್ತು ಬೆಚ್ಚಗಿನ ಉಡುಪುಗಳನ್ನು ತಯಾರಿಸುತ್ತಾರೆ. ಅಲ್ಪಕಾ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ತುಂಬಾ ದುಬಾರಿಯಾಗಿರುತ್ತವೆ. ಇವುಗಳಿಗೆ ಯಾವುದೇ ರೀತಿಯ ವಾಸನೆ ಇರುವುದಿಲ್ಲ. ಕುರಿಗಳಂತೆ ಇವು ವಾಸನೆ ಬರುವುದಿಲ್ಲ. ಅಲ್ಪಕಗಳು ತಮ್ಮನ್ನು ತಾವು ಸ್ವಚ್ಛವಾಗಿರಿಸಿಕೊಳ್ಳುತ್ತವೆ. ಇವುಗಳ ಉಣ್ಣೆಯು ಗಾಳಿಯನ್ನು ಚೆನ್ನಾಗಿ ಆಡಲು ಬಿಡುತ್ತವೆ. ಬೇಸಿಗೆಯಲ್ಲಿ ಅಲ್ಪಕಗಳನ್ನು ತಂಪಾಗಿರಿಸಲು ಅವುಗಳ ಉಣ್ಣೆಯನ್ನು ಕತ್ತರಿಸುವುದು ಅನಿವಾರ್ಯ. ಅಲ್ಪಕಗಳು ನಾಯಿಗಳಂತೆ ಎಚ್ಚರಿಕೆಯಿಂದ ಇರುತ್ತವೆ. ಕೆಲವು ಕಡೆ ಕುರಿಗಳ ಹಿಂಡನ್ನು ರಕ್ಷಿಸಲು ಅಲ್ಪಕಗಳನ್ನು ಕಾವಲುಗಾರರಂತೆ ಬಳಸುತ್ತಾರೆ. ಇವುಗಳು ನರಿ ಅಥವಾ ಹಸಿದ ಪ್ರಾಣಿಗಳನ್ನು ಕಂಡರೆ ಕಾಲಿನಿಂದ ಒದೆಯುತ್ತವೆ. ಅಲ್ಪಕಗಳನ್ನು ಸಾಕುವುದರಿಂದ ರೈತರಿಗೆ ಉತ್ತಮ ಆದಾಯ ಸಿಗುತ್ತದೆ. ಪ್ರಪಂಚದಾದ್ಯಂತ ಅಲ್ಪಕಗಳ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇವುಗಳ ಮುಖ ನೋಡಲು ತುಂಬಾ ಮುಗ್ಧವಾಗಿ ಮತ್ತು ಆಕರ್ಷಕವಾಗಿ ಕಾಣುತ್ತದೆ. ಅಲ್ಪಕಗಳ ಉಣ್ಣೆಯನ್ನು ದೇವತೆಗಳ ನಾರು ಎಂದು ಕರೆಯಲಾಗುತ್ತದೆ. ಇವುಗಳ ಸ್ವಭಾವ ಮತ್ತು ಚಟುವಟಿಕೆಗಳು ವಿಡಿಯೋ ಮಾಡಲು ತುಂಬಾ ಚೆನ್ನಾಗಿರುತ್ತವೆ. ಅಲ್ಪಕಗಳ ಬಗ್ಗೆ ಈ ಮಾಹಿತಿ ನಿಮಗೆ ಆಶ್ಚರ್ಯ ತಂದಿರಬಹುದು. ಇಂತಹ ಮತ್ತಷ್ಟು ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.